ಸಮಸ್ತ ರಿಪಬ್ಲಿಕಾನ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ಕ್ಕೆ ಗುಡ್ ಬೈ ಹೇಳಿದೆ ಇಡೀ ವಿಶ್ವ. 2025ನೇ ಇಸ್ವಿಗೆ ರಂಗು ರಂಗಿನ ಸ್ವಾಗತ ಮಾಡಿಕೊಂಡಿದ್ದಾರೆ ಜನ. ನಿನ್ನೆ ಮದಿರೆ ಕಿಕ್ನಲ್ಲಿ ತೇಲಿದ್ದಾರೆ ಜನ. ಇವತ್ತು ದೇವಸ್ಥಾನಗಳತ್ತ ಇನ್ನೂ ಕೆಲವರು ದೌಡಾಯಿಸಿದ್ದಾರೆ ದೇವರ ದರ್ಶನ ಪಡೆದುಕೊಂಡು ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು ಅಂತ. ಯೂಶಲಿ ಹಿಂದೂ ಸಂಪ್ರದಾಯದ ಪ್ರಕಾರ, ಅಂದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ ನಮಗೆ. ಆದ್ರೂ ಕೂಡ ಕ್ಯಾಲೆಂಡರ್ ಪ್ರಕಾರ ಈಗ ಹೊಸ ವರ್ಷ ಹೊಸ ಹರ್ಷ ತರಲಿ ಅನ್ನೋ ಕಾರಣಕ್ಕೆ ಕೆಲವರು ಪಾರ್ಟಿ ಮೋಜು ಮಸ್ತಿ ಮೂಲಕ ಅದನ್ನ ವೆಲ್ಕಮ್ ಮಾಡ್ಕೊಂಡ್ರೆ, ಇನ್ನೂ ಕೆಲವರು ದೇವರ ದರ್ಶನ ಮಾಡೋ ಮೂಲಕ ಹೊಸ ವರ್ಷವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಬಸವನಗುಡಿ ಗಣಪತಿ ದೇವಾಲಯದಲ್ಲೂ ಕೂಡ ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಸರತಿ ಸಾಲಲ್ಲಿ ಭಕ್ತರು ನಿಂತುಕೊಂಡು ದೇವರ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಬನಶಂಕರಿ ದೇವಿಯ ದೇವಸ್ಥಾನದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಪ್ರಮುಖ ದೇವಸ್ಥಾನ ಬನಶಂಕರಿ ದೇವಾಲಯ. ಅಲ್ಲಿ ನೋಡಿ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಂಡು ಹೊಸ ವರ್ಷ ಹೊಸ ಹರ್ಷ ತರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ರೀತಿಯ ಸಂಭ್ರಮ ಇದೆ, ಭಕ್ತಾದಿಗಳು ಏನ್ ಹೇಳ್ತಾರೆ, ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಿಂದ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ, ಬನಶಂಕರಿ ದೇವಾಲಯದಿಂದ ನನ್ನ ಸಹೋದ್ಯೋಗಿ ರೋಜಾ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲಾಗಿ ರೋಜಾ, ಬನಶಂಕರಿ ದೇವಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗ್ತಾ ಇದೆ. ಹೊಸ ವರ್ಷವನ್ನ ದೇವರ ಮೂಲಕ ಸ್ವಾಗತ ಮಾಡ್ಕೊಳ್ತಿದ್ದಾರೆ ಕೆಲವರು, ಹೇಗೆ? ಹೌದು ಶ್ರುತಿ, ನೀವೇನು ಹೇಳ್ದಾಗೆ ಬನಶಂಕರಿ ದೇವಸ್ಥಾನ ಅಂದ್ರೆ ಇದೊಂದು ಪ್ರಮುಖ ದೇವಸ್ಥಾನ ಆಗಿರುತ್ತೆ. ಅಮ್ಮಂಗೆ ಸಾಕಷ್ಟು ಜನ ಭಕ್ತಾದಿಗಳಿರ್ತಾರೆ. ಒಂದು ಪವರ್ಫುಲ್ ದೇವರು ಅಂತಾನೆ ಎಲ್ಲರೂ ಕೂಡ ನಂಬಿದ್ದಾರೆ ಭಕ್ತಾದಿಗಳು. ಸೊ ಕೆಲವರು ನ್ಯೂ ಇಯರ್ ಅನ್ನ ಪಾರ್ಟಿ ಮುಖಾಂತರ ವೆಲ್ಕಮ್ ಮಾಡ್ಕೊಂಡ್ರೆ, ಇನ್ನೂ ಹಲವರು ದೇವಸ್ಥಾನಕ್ಕೆ ಬಂದು ದೇವರ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಮುಖಾಂತರ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬನಶಂಕರಿ ದೇವಸ್ಥಾನದಲ್ಲೂ ಅಷ್ಟೇ ಕೂಡ ಸಾಕಷ್ಟು ಜನ ಹಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡೆದುಕೊಂಡು, ಹಾಗೆ ಈ ಕಡಲೆ ಬತ್ತಿ ಅಂತ ಇರುತ್ತೆ. ಸೊ ಆ ಕಡಲೆ ಬತ್ತಿಯನ್ನ ಹಚ್ಚೋದ್ರಿಂದ ನಮ್ಮ ಹರಕೆಗಳಾಗಿರ್ಬೋದು, ನಾವ್ ಏನ್ ಅಂದ್ಕೊಂಡಿರ್ತೀವಿ ಹೊಸ ವರ್ಷ ಹೀಗೆ ಇರಬೇಕು, ಒಂದಷ್ಟು ರೆಸಲ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ನಾವ್ ಏನ್ ಅನ್ಕೊಂಡಿದ್ದೀವಿ ಅದು ಈಸಿಯಾಗಿ ಫಲಿಸ್ಲಿ ನಮಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಡಲೆ ಬತ್ತಿಯನ್ನ ಹಚ್ಚಿ ಅಮ್ಮನಿಗೆ ಆರತಿಯನ್ನ ಬೆಳಗ್ತಾ ಇದ್ದಾರೆ. ಹಾಗೆ ಅಮ್ಮನಿಗೂ ಕೂಡ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ಇವತ್ತು ಹಸಿರು ಸೀರೆಯಲ್ಲಿ ಅಮ್ಮ ಕಂಗೊಳಿಸ್ತಾ ಇದ್ದಾರೆ. ಆಭರಣಗಳನ್ನ ಧರಿಸ್ಕೊಂಡಿದ್ದಾಳೆ ಅಮ್ಮ. ಹೂವಿನ ಅಲಂಕಾರ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಶ್ರುತಿ, ನೋಡೋದಕ್ಕೆ ಒಂದ್ ರೀತಿಯಾಗಿ ಸೊಬಗು ಅಂತ ಕಾಣಿಸುತ್ತೆ. ಹೊಸ ವರ್ಷವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ತಾವು ನಂಬದಂತಹ ಬನಶಂಕರಿ ಅಮ್ಮನಿಗೆ ವಿಶೇಷ ಪೂಜೆ, ಹೋಮ ಹವನಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಸಾದ ವಿತರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅನ್ನಸಂತರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಲ್ನಲ್ಲಿ ಹೋಗಿ ಮಂಗಳಾರತಿಯನ್ನ ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಹಾಗೆ ಸಾಕಷ್ಟು ಜನ ಹೊಸ ವರ್ಷ ಹರ್ಷದಿಂದ ಕೂಡಿರ್ಲಿ. ವಾಪಸ್ ಬರ್ತೀನಿ ನಾನು, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಹೇಗಿದೆ ಸಂಭ್ರಮ, ಆ ಕುರಿತು ಮಾಹಿತಿ ಪಡ್ಕೊಳ್ಳೋಣ. ದೀಪ್ತಿ, ಹೇಗಿದೆ ಅಲ್ಲಿನ ಸಂಭ್ರಮ, ಭಕ್ತಾದಿಗಳ ಸಂಭ್ರಮ ಹೇಗೆ ಕಾಣಿಸ್ತಾ ಇದೆ? ಒಂದ್ಸಾರಿ ಪ್ಯಾನ್ ಮಾಡಿ ತೋರಿಸಬಹುದಾ? ಶ್ರುತಿ, ನಾನೀಗ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಹೊಸ ವರ್ಷದ ಮೊದಲ ದಿನ ಇವತ್ತು. ಹೀಗಾಗಿ ದೇವರ ದರ್ಶನವನ್ನ ಪಡೆದು ಈ ವರ್ಷವನ್ನ ಆರಂಭಿಸೋಣ ಅಂತ ಹೇಳಿ ಭಕ್ತರು ಈಗಾಗಲೇ ದೇವಸ್ಥಾನದ ಹತ್ರ ಬರ್ತಾ ಇದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿದ್ರೆ ಹಲವು ವರ್ಷಗಳ ಇತಿಹಾಸ ಇದೆ. ವಿಶೇಷವಾದಂತಹ ಹೂವಿನ ಸೇವೆ ಕೂಡ ಒಬ್ರು ಭಕ್ತರು ಮಾಡಿಸ್ತಾ ಇದ್ದಾರೆ ಕಾಣುತ್ತೆ. ಹೀಗಾಗಿ ಬಗೆ ಬಗೆಯ ಹೂಗಳು ಕೂಡ ಇರುವಂತದ್ದು. ಬೆಳಿಗ್ಗೆ ಇಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಅಂದ್ರೆ ಈ ವರ್ಷ ಯಾವುದೇ ವಿಘ್ನಗಳಿಲ್ಲದೆ ಆರಾಮಾಗಿ ಈ ವರ್ಷ ನಡೀಲಿ ಅನ್ನೋ ಕಾರಣಕ್ಕಾಗಿ ಭಕ್ತರು ಈಗಾಗಲೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿರುವಂತದ್ದು. ಇನ್ನು ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಅಂದ್ರೆ ಹೂವಿನ ಅಲಂಕಾರ, ಬಗೆ ಬಗೆಯ ಹೂಗಳಿಂದ
ಅಲಂಕಾರ ಮಾಡಿರುವಂತದ್ದು. ಬೆಳ್ಳಿ ಕವಚದಲ್ಲಿರುವಂತಹ ಗಣಪತಿಯ ದರ್ಶನವನ್ನ ಭಕ್ತರು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಮಾಡ್ರನ್ ಯುಗ ಆಗಿದ್ರೂ ಕೂಡ ಜನರಿಗೆ ದೇವರ ದರ್ಶನವನ್ನ ಮಾಡಿದ್ರೆ ಯಾವುದೋ ರೀತಿ ಒಂದು ರೀತಿಯಾಗಿ ಮನಃಶಾಂತಿ ಸಿಗುತ್ತೆ, ಒಂದು ರೀತಿಯ ಪಾಸಿಟಿವ್ ವೈಬ್ ಬರುತ್ತೆ. ಹೀಗಾಗಿ ಬೆಳಿಗ್ಗಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಪಡೆದು ನಂತರ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಕೂಡ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ 8 ಗಂಟೆ 7:30 ಕೂಡ ಭಕ್ತರು ಇದೇ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಶ್ರುತಿ, ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ನಲ್ಲೂ ಕೂಡ ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡಿತಾ ಇರುವಂತದ್ದು. ಶ್ರುತಿ. ಓಕೆ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ರೋಜಾ ಕೂಡ ಮಾಹಿತಿ ಕೊಡ್ತಾ ಇದ್ರು. ಧನ್ಯವಾದಗಳು ಇಬ್ಬರಿಗೂ ಕೂಡ. ಸಮಸ್ತ ರಿಪಬ್ಲಿಕಾನ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ಕ್ಕೆ ಗುಡ್ ಬೈ ಹೇಳಿದೆ ಇಡೀ ವಿಶ್ವ. 2025ನೇ ಇಸ್ವಿಗೆ ರಂಗು ರಂಗಿನ ಸ್ವಾಗತ ಮಾಡಿಕೊಂಡಿದ್ದಾರೆ ಜನ. ನಿನ್ನೆ ಮದಿರೆ ಕಿಕ್ನಲ್ಲಿ ತೇಲಿದ್ದಾರೆ ಜನ. ಇವತ್ತು ದೇವಸ್ಥಾನಗಳತ್ತ ಇನ್ನೂ ಕೆಲವರು ದೌಡಾಯಿಸಿದ್ದಾರೆ ದೇವರ ದರ್ಶನ ಪಡೆದುಕೊಂಡು ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು ಅಂತ. ಯೂಶಲಿ ಹಿಂದೂ ಸಂಪ್ರದಾಯದ ಪ್ರಕಾರ, ಅಂದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ ನಮಗೆ. ಆದ್ರೂ ಕೂಡ ಕ್ಯಾಲೆಂಡರ್ ಪ್ರಕಾರ ಈಗ ಹೊಸ ವರ್ಷ ಹೊಸ ಹರ್ಷ ತರಲಿ ಅನ್ನೋ ಕಾರಣಕ್ಕೆ ಕೆಲವರು ಪಾರ್ಟಿ ಮೋಜು ಮಸ್ತಿ ಮೂಲಕ ಅದನ್ನ ವೆಲ್ಕಮ್ ಮಾಡ್ಕೊಂಡ್ರೆ, ಇನ್ನೂ ಕೆಲವರು ದೇವರ ದರ್ಶನ ಮಾಡೋ ಮೂಲಕ ಹೊಸ ವರ್ಷವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಬಸವನಗುಡಿ ಗಣಪತಿ ದೇವಾಲಯದಲ್ಲೂ ಕೂಡ ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಸರತಿ ಸಾಲಲ್ಲಿ ಭಕ್ತರು ನಿಂತುಕೊಂಡು ದೇವರ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಬನಶಂಕರಿ ದೇವಿಯ ದೇವಸ್ಥಾನದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಪ್ರಮುಖ ದೇವಸ್ಥಾನ ಬನಶಂಕರಿ ದೇವಾಲಯ. ಅಲ್ಲಿ ನೋಡಿ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದುಕೊಂಡು ಹೊಸ ವರ್ಷ ಹೊಸ ಹರ್ಷ ತರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾವ್ಯಾವ ದೇವಸ್ಥಾನದಲ್ಲಿ ಯಾವ ರೀತಿಯ ಸಂಭ್ರಮ ಇದೆ, ಭಕ್ತಾದಿಗಳು ಏನ್ ಹೇಳ್ತಾರೆ, ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೊಡ್ಡ ಗಣಪತಿ ದೇವಸ್ಥಾನದಿಂದ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ, ಬನಶಂಕರಿ ದೇವಾಲಯದಿಂದ ನನ್ನ ಸಹೋದ್ಯೋಗಿ ರೋಜಾ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲಾಗಿ ರೋಜಾ, ಬನಶಂಕರಿ ದೇವಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ಆಗ್ತಾ ಇದೆ. ಹೊಸ ವರ್ಷವನ್ನ ದೇವರ ಮೂಲಕ ಸ್ವಾಗತ ಮಾಡ್ಕೊಳ್ತಿದ್ದಾರೆ ಕೆಲವರು, ಹೇಗೆ? ಹೌದು ಶ್ರುತಿ, ನೀವೇನು ಹೇಳ್ದಾಗೆ ಬನಶಂಕರಿ ದೇವಸ್ಥಾನ ಅಂದ್ರೆ ಇದೊಂದು ಪ್ರಮುಖ ದೇವಸ್ಥಾನ ಆಗಿರುತ್ತೆ. ಅಮ್ಮಂಗೆ ಸಾಕಷ್ಟು ಜನ ಭಕ್ತಾದಿಗಳಿರ್ತಾರೆ. ಒಂದು ಪವರ್ಫುಲ್ ದೇವರು ಅಂತಾನೆ ಎಲ್ಲರೂ ಕೂಡ ನಂಬಿದ್ದಾರೆ ಭಕ್ತಾದಿಗಳು. ಸೊ ಕೆಲವರು ನ್ಯೂ ಇಯರ್ ಅನ್ನ ಪಾರ್ಟಿ ಮುಖಾಂತರ ವೆಲ್ಕಮ್ ಮಾಡ್ಕೊಂಡ್ರೆ, ಇನ್ನೂ ಹಲವರು ದೇವಸ್ಥಾನಕ್ಕೆ ಬಂದು ದೇವರ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸೋದ್ರ ಮುಖಾಂತರ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬನಶಂಕರಿ ದೇವಸ್ಥಾನದಲ್ಲೂ ಅಷ್ಟೇ ಕೂಡ ಸಾಕಷ್ಟು ಜನ ಹಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡೆದುಕೊಂಡು, ಹಾಗೆ ಈ ಕಡಲೆ ಬತ್ತಿ ಅಂತ ಇರುತ್ತೆ. ಸೊ ಆ ಕಡಲೆ ಬತ್ತಿಯನ್ನ ಹಚ್ಚೋದ್ರಿಂದ ನಮ್ಮ ಹರಕೆಗಳಾಗಿರ್ಬೋದು, ನಾವು ಏನ್ ಅಂದ್ಕೊಂಡಿರ್ತೀವಿ ಹೊಸ ವರ್ಷ ಹೀಗೆ ಇರಬೇಕು, ಒಂದಷ್ಟು ರೆಸಲ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ನಾವ್ ಏನ್ ಅನ್ಕೊಂಡಿದ್ದೀವಿ ಅದು ಈಸಿಯಾಗಿ ಫಲಿಸ್ಲಿ ನಮಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಡಲೆ ಬತ್ತಿಯನ್ನ ಹಚ್ಚಿ ಅಮ್ಮನಿಗೆ ಆರತಿಯನ್ನ ಬೆಳಗ್ತಾ ಇದ್ದಾರೆ. ಹಾಗೆ ಅಮ್ಮನಿಗೂ ಕೂಡ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ಇವತ್ತು ಹಸಿರು ಸೀರೆಯಲ್ಲಿ ಅಮ್ಮ ಕಂಗೊಳಿಸ್ತಾ ಇದ್ದಾರೆ. ಆಭರಣಗಳನ್ನ ಧರಿಸ್ಕೊಂಡಿದ್ದಾಳೆ ಅಮ್ಮ. ಹೂವಿನ ಅಲಂಕಾರ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಶ್ರುತಿ, ನೋಡೋದಕ್ಕೆ ಒಂದ್ ರೀತಿಯಾಗಿ ಸೊಬಗು ಅಂತ ಕಾಣಿಸುತ್ತೆ. ಹೊಸ ವರ್ಷವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ತಾವು ನಂಬದಂತಹ ಬನಶಂಕರಿ ಅಮ್ಮನಿಗೆ ವಿಶೇಷ ಪೂಜೆ, ಹೋಮ ಹವನಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಸಾದ ವಿತರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅನ್ನಸಂತರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಂದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಲ್ನಲ್ಲಿ ಹೋಗಿ ಮಂಗಳಾರತಿಯನ್ನ ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಹಾಗೆ ಸಾಕಷ್ಟು ಜನ ಹೊಸ ವರ್ಷ ಹರ್ಷದಿಂದ ಕೂಡಿರ್ಲಿ. ವಾಪಸ್ ಬರ್ತೀನಿ ನಾನು, ಹಾಗೆ ಸಂಪರ್ಕದಲ್ಲಿರಿ. ಮತ್ತು